ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಚಾನಲ್. ದ್ವಿತೀಯ PUCಯ ಎಕನಾಮಿಕ್ ಇಲ್ಲಿ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು 2021ನೇ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಮಾದರಿ ಪ್ರಶ್ನೆ ಪತ್ರಿಕೆ. ಶಿಕ್ಷಣ ಇಲಾಖೆಯವರು ಈ ಒಂದು ಅಧಿಕೃತವಾದ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಪ್ರಕಟಿಸಿದ್ದಾರೆ. ಅದೇ ಇವತ್ತು ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 2021ನೇ ವಾರ್ಷಿಕ ಪರೀಕ್ಷೆಗೆ ಯಾರು ಸಿದ್ಧತೆಯನ್ನು ಮಾಡ್ತಾರೆ ನೋಡಿ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಮಗೆ ತಪ್ಪದೇ ಬರುತ್ತೆ. ದ್ವಿತೀಯ PUCಯ ಅರ್ಥಶಾಸ್ತ್ರ 2021ನೇ ವಾರ್ಷಿಕ ಪರೀಕ್ಷೆಗೆ ಈ ಒಂದು ಎಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಶಿಕ್ಷಣ ಇಲಾಖೆಯವರು ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಧಿಕೃತವಾಗಿ ಶಿಕ್ಷಣ ಇಲಾಖೆಯವರು ಸೆಕೆಂಡರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬೋರ್ಡ್ನವರು ಅಧಿಕೃತವಾಗಿ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಪ್ರಕಟಿಸಿದ್ದಾರೆ. ದ್ವಿತೀಯ PUC ಅರ್ಥಶಾಸ್ತ್ರ ಅದೇ ಇವತ್ತು ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಹಾಗೂ 2020 ಮತ್ತು 2021ನ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್. ಇದು 2020ರ ಪೂರಕ ಪರೀಕ್ಷೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ನೆನಪಿನಲ್ಲಿ ಇಟ್ಕೊಳ್ಳಿ, ಬಹಳಷ್ಟು ಇಂಪಾರ್ಟೆಂಟ್. ನಿಮಗೆ 2021ನೇ ವಾರ್ಷಿಕ ಪರೀಕ್ಷೆಗೆ ಕಡಿತಗೊಂಡಿರುವ ಅಧ್ಯಾಯಗಳನ್ನು ಬಿಟ್ಟು, ಅಂದರೆ ಉಳಿಸಿಕೊಂಡಿರುವ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯವರು ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಕಡಿತಗೊಂಡ ಪಠ್ಯಕ್ರಮವನ್ನು ಹೊರತುಪಡಿಸಿ ಅಂದಿದ್ದಾರೆ. ಕಡಿತಗೊಂಡ ಪಠ್ಯಕ್ರಮಕ್ಕೆ ಹೊರತುಪಡಿಸಿ ಉಳಿಸಿಕೊಂಡಿರುವ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯವರು ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಪ್ರಕಟಿಸಿದ್ದಾರೆ. ನೋಟ್ ಮಾಡ್ಕೊಳ್ಳಿ ಎಲ್ಲ ಪ್ರಶ್ನೆಗಳು ಸ್ನೇಹಿತರೆ. 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳಿಗೆ ನಾನು ಆನ್ಸರ್ ನಿಮಗೆ ಕೊಡುತ್ತೇನೆ. ನೋಟ್ ಮಾಡ್ಕೊಳ್ಳಿ ವಿತ್ ಆನ್ಸರ್ ಮುಖಾಂತರ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. 2021ನೇ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ 2021ನೇ ವಾರ್ಷಿಕ ಪರೀಕ್ಷೆಗೆ ಯಾರು ಸಿದ್ಧತೆಯನ್ನು ಮಾಡ್ತಾರೆ ನೋಡಿ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಪ್ರಶ್ನೆ 1, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಆನ್ಸರ್ ಸ್ನೇಹಿತರೆ ಡಿ, ಮೇಲಿನ ಎಲ್ಲವೂ ಹೌದು ಅಂತ. ಪ್ರಶ್ನೆ 2, ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಅಂತ ನೋಡಿ ಸ್ನೇಹಿತರೆ. ಅದರ ಆನ್ಸರ್ ಬಿ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತ. ಬಿ ಆನ್ಸರ್. ಅದೇ ರೀತಿ ಪ್ರಶ್ನೆ 3, ಎಲ್ಲ ಉತ್ಪಾದನಾಂಗಗಳ ಪಾವತಿ ಮೊತ್ತವನ್ನು ಮಾಪನ ಮಾಡುವುದಕ್ಕೆ. ಆನ್ಸರ್ ಸ್ನೇಹಿತರೆ ಸಿ, ಆದಾಯದ ವಿಧಾನ. ಅದೇ ರೀತಿ ಪ್ರಶ್ನೆ 4, ಹಣದ ಪ್ರಮುಖ ಕಾರ್ಯ ಅಂತ ಇದೆ ನೋಡಿ ಸ್ನೇಹಿತರೆ. ಅದರ ಆನ್ಸರ್ ಸಿ, ವಿನಿಮಯ ಮಾಧ್ಯಮ. ಅದೇ ರೀತಿ ಪ್ರಶ್ನೆ 5, ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಅಂತ ಇದೆ ನೋಡಿ ಸ್ನೇಹಿತರೆ. ಅದರ ಆನ್ಸರ್ ಬಿ, ಸ್ವಾಯತ್ತ ಅನುಭೋಗ. ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಳಿದ್ದೇನೆ ಸ್ನೇಹಿತರೆ. ನೋಟ್ ಮಾಡ್ಕೊಳ್ಳಿ. 2021ನೇ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಇವೆಲ್ಲ ಪ್ರಶ್ನೆಗಳು ನೋಟ್ ಮಾಡ್ಕೊಳ್ಳಿ, ಬಹಳಷ್ಟು ಇಂಪಾರ್ಟೆಂಟ್. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಇವೆಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. 1ನೇ ಪ್ರಶ್ನೆ ಅದರ ಆನ್ಸರ್ ಡಿ, 2ನೇ ಪ್ರಶ್ನೆಗೆ ಆನ್ಸರ್ ಬಿ, 3ನೇ ಪ್ರಶ್ನೆಗೆ ಆನ್ಸರ್ ಸಿ, 4ನೇ ಪ್ರಶ್ನೆಗೆ ಆನ್ಸರ್ ಸಿ, 5ನೇ ಪ್ರಶ್ನೆಗೆ ಆನ್ಸರ್ ಬಿ. ಎಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ 2021ನೇ ವಾರ್ಷಿಕ ಪರೀಕ್ಷೆಗೆ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಖಾಲಿ ಬಿಟ್ಟ ಸ್ಥಳ ನೋಡಿ ಸ್ನೇಹಿತರೆ. ಪ್ರಶ್ನೆ 6, ಸರಕೊಂದರ ಬೇಡಿಕೆಯು ಅದರ ಬೆಲೆದೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಪ್ರಶ್ನೆ 7, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ತಲೆ ಕೆಳಗಾದ ಯು ಆಕಾರದಲ್ಲಿ ಇರುತ್ತದೆ ಅಂತ. ತಲೆ ಕೆಳಗಾದ ಯು ಆಕಾರದಲ್ಲಿ ಇರುತ್ತವೆ ಅಂತ. ಪ್ರಶ್ನೆ 8, ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಮಾರುಕಟ್ಟೆ ಬೆಲೆಗೆ ಸಮನಾಗಿರುತ್ತದೆ. ಇಲ್ಲಿ ಮಾರುಕಟ್ಟೆ ಬೆಲೆಗೆ ಸಮನಾಗಿರುತ್ತೆ ಅಂತ ಬರ್ಕೊಳ್ಳಿ. ಪ್ರಶ್ನೆ 9, ಭೂಮಿಯು ಸಲ್ಲಿಸಿದ ಸೇವೆಗೆ ಒಂದು ಭಾಗವನ್ನು ಇಲ್ಲಿ ಗೇಣಿಯ ರೂಪದಲ್ಲಿ ಪಾವತಿಸಲಾಗುತ್ತದೆ ಅಂತ. ಗೇಣಿಯ ರೂಪದಲ್ಲಿ ಪಾವತಿಸಲಾಗುತ್ತದೆ. ಪ್ರಶ್ನೆ 10, ಭಾರತದ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ಅಂತ ಬರ್ಕೊಳ್ಳಿ. ಅದೇ ರೀತಿ ಸ್ನೇಹಿತರೆ ಹೊಂದಿಸಿ ಬರೆಯಿರಿ. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಹೊಂದಿಸಿ ಬರೆಯಿರಿ. ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲ ಸ್ನೇಹಿತರೆ. ನಿಮಗೆ 2021ನೇ ವಾರ್ಷಿಕ ಪರೀಕ್ಷೆ ಸ್ನೇಹಿತರೆ ಬಹಳಷ್ಟು ಇಂಪಾರ್ಟೆಂಟ್. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಖಾಲಿ ಬಿಟ್ಟ ಸ್ಥಳ ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲ ಪ್ರಶ್ನೆಗಳು ನಿಮಗೆ ಆನ್ಸರ್ ಕೂಡ ಕೊಟ್ಟಿದ್ದೇನೆ. ನೋಟ್ ಮಾಡ್ಕೊಳ್ಳಿ, ಬಹಳಷ್ಟು ಇಂಪಾರ್ಟೆಂಟ್. 2021ನೇ ವಾರ್ಷಿಕ ಪರೀಕ್ಷೆಗೆ ಯಾರು ಸಿದ್ಧತೆಯನ್ನು ಮಾಡ್ತಾರೆ ನೋಡಿ, ಎಲ್ಲ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ನೇಹಿತರೆ ಹೊಂದಿಸಿ ಬರೆಯಿರಿ ಸ್ನೇಹಿತರೆ, ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ ಸ್ನೇಹಿತರೆ, ಹೊಂದಿಸಿ ಬರೆಯಿರಿ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಇದೆ ನೋಡಿ ಸ್ನೇಹಿತರೆ. ಅದರ ಆನ್ಸರ್ ಸಿ ಸ್ನೇಹಿತರೆ, ಸರ್ಕಾರ. ಅದೇ ರೀತಿ ಔದಾಸೀನ್ಯ ನಕ್ಷೆ ಅಂತ ಇದೆ ನೋಡಿ ಸ್ನೇಹಿತರೆ. ಅದರ ಆನ್ಸರ್ ಈ ಸ್ನೇಹಿತರೆ, ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ. ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ. ಪ್ರಶ್ನೆ 3, ಪರಿಪೂರ್ಣ ಪೈಪೋಟಿ ಅಂತ ಇದೆ ನೋಡಿ ಸ್ನೇಹಿತರೆ. ಅದರ ಆನ್ಸರ್ ಪರಿಪೂರ್ಣ ಮಾಹಿತಿ. ಶ್ರಮ ಅಂತ ಇದೆ ನೋಡಿ ಸ್ನೇಹಿತರೆ. ಅದರ ಆನ್ಸರ್
ಕೂಲಿ. ಕಚ್ಚಾ ಸರಕು ಅಂತ ಇದೆ ನೋಡಿ ಸ್ನೇಹಿತರೆ, ಅದರ ಆನ್ಸರ್ ಡಿ ಮಧ್ಯವರ್ತಿ ಸರಕು ಅಂತ ಸ್ನೇಹಿತರೆ. ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ, ನಮಗೆ 2021 ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಸ್ನೇಹಿತರೆ. ಇವೆಲ್ಲ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಇದೆ ನೋಡಿ ಸ್ನೇಹಿತರೆ, ಅದರ ಆನ್ಸರ್ ಸಿ ಸರ್ಕಾರ. ಅದೇ ರೀತಿ ಔದಾಸೀನ್ಯ ನಕ್ಷೆ ಅಂತ ಇದೆ ನೋಡಿ ಸ್ನೇಹಿತರೆ, ಅದರ ಆನ್ಸರ್ ಈ ಸ್ನೇಹಿತರೆ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ. ಪರಿಪೂರ್ಣ ಪೈಪೋಟಿ ಅಂತ ಇದೆ ನೋಡಿ ಸ್ನೇಹಿತರೆ, ಅದರ ಆನ್ಸರ್ ಪರಿಪೂರ್ಣ ಮಾಹಿತಿ. ಶ್ರಮ ಅದರ ಆನ್ಸರ್ ಕೂಲಿ. ಕಚ್ಚಾ ಸರಕು ಅದರ ಆನ್ಸರ್ ಮಧ್ಯವರ್ತಿ ಸರಕು. ಇಲ್ಲಿ ಕೊಟ್ಟಿದ್ದೇನೆ ಆನ್ಸರ್, ನೋಟ್ ಮಾಡ್ಕೊಳ್ಳಿ. ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲ ನಿಮಗೆ 2021 ವಾರ್ಷಿಕ ಪರೀಕ್ಷೆಗೆ. ಅದೇ ರೀತಿ ಸ್ನೇಹಿತರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ ಸ್ನೇಹಿತರೆ. 1 ಅಂಕದ ಪ್ರಶ್ನೆಗಳು ನೋಟ್ ಮಾಡ್ಕೊಳ್ಳಿ. ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಎಲ್ಲ. MRS ಅನ್ನು ವಿಸ್ತರಿಸಿ ಅಂತ ಇದೆ ಸ್ನೇಹಿತರೆ. MRS ಅನ್ನು ವಿಸ್ತರಿಸಿ. MRS ಎಂದರೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನೊಂದಿಗೆ ಯಾವ ದರದಲ್ಲಿ ಬದಲಿಸಲಾಗಿದೆ ಎಂಬುದನ್ನು ಸೀಮಾಂತ ಪ್ರತಿನಿಧಾನದ ದರ MRS ಎನ್ನುತ್ತೇವೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಂತ ಆನ್ಸರ್ ಆಯಿತು. ಪ್ರಶ್ನೆ 13, ಒಟ್ಟು ಸ್ಥಿರ ವೆಚ್ಚ ಎಂದರೇನು? ಅದರ ಆನ್ಸರ್ ಸ್ಥಿರ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುತ್ತೇವೆ. ಇನ್ನೊಮ್ಮೆ ಹೇಳ್ತೇನೆ, ಒಟ್ಟು ಸ್ಥಿರ ವೆಚ್ಚ ಎಂದರೆ ಸ್ಥಿರ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುತ್ತೇವೆ. ಪ್ರಶ್ನೆ 14, ಆಮದುಗಳ ಅರ್ಥ ನೀಡಿ. ಆನ್ಸರ್ ಆಮದುಗಳ ಅರ್ಥ ನೀಡಿ. ಅದರ ಆನ್ಸರ್ ದೇಶಕ್ಕೆ ಕೆಲವು ಸರಕುಗಳು ಮತ್ತು ಸೇವೆಗಳ ಅವಶ್ಯಕತೆ ಉಂಟಾದಾಗ ದೇಶವು ಜಗತ್ತಿನ ಇತರೆ ದೇಶಗಳೊಂದಿಗೆ ಕೂಡ ಖರೀದಿಸಬಹುದು, ಅವುಗಳನ್ನು ಆಮದು ಎನ್ನುತ್ತೇವೆ. ಅದೇ ರೀತಿ ಪ್ರಶ್ನೆ 15, ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ? ಇಲ್ಲಿ ನೋಡಿ, ಪ್ರಶ್ನೆ 15, ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ ಅಂತ. ಆನ್ಸರ್ ಪ್ರತ್ಯಕ್ಷ ತೆರಿಗೆಗಳನ್ನು ಪಾವತಿಸಿದ ನಂತರ ಅನುಭೋಗಕ್ಕಾಗಿ ವೆಚ್ಚ ಮಾಡಲು ಉಳಿಯುವ ನೈಜ ವರಮಾನವನ್ನು ಅಥವಾ ಆದಾಯವನ್ನು ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ ಅಥವಾ ಆದಾಯ ಎನ್ನುತ್ತೇವೆ. ಅದೇ ರೀತಿ ಪ್ರಶ್ನೆ 16, ವಸ್ತು ವಿನಿಮಯ ಪದ್ಧತಿ ಎಂದರೇನು? ಇದರ ಆನ್ಸರ್ ಹಣದ ಸಹಾಯವಿಲ್ಲದೆ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯಗೊಳ್ಳುವುದನ್ನು ವಸ್ತು ಪದ್ಧತಿ ಅಥವಾ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಎನ್ನುತ್ತೇವೆ. ಇನ್ನೊಮ್ಮೆ ಹೇಳ್ತೇನೆ, ಪ್ರಶ್ನೆ 16, ವಸ್ತು ವಿನಿಮಯ ಪದ್ಧತಿ ಎಂದರೆ ಹಣದ ಸಹಾಯವಿಲ್ಲದೆ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯಿಸಿಕೊಳ್ಳುವ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಎನ್ನುತ್ತೇವೆ. ಇವೆಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಸಾಮಾನ್ಯ 1 ಅಂಕದ ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳಿ. MRS ಎಂದರೇನು? ಒಟ್ಟು ಸ್ಥಿರ ವೆಚ್ಚ ಎಂದರೇನು? ಆಮದುಗಳ ಅರ್ಥ ನೀಡಿ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ? ಅದೇ ರೀತಿ ಪ್ರಶ್ನೆ 16, ವಸ್ತು ವಿನಿಮಯ ಪದ್ಧತಿ ಎಂದರೇನು? ಎಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ 2021 ವಾರ್ಷಿಕ ಪರೀಕ್ಷೆಗೆ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು ನಿಮ್ಮ ಶೇರ್ದಿಂದ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಸ್ನೇಹಿತರೆ. ಈ ಒಂದು ನಿಮ್ಮ ಶೇರ್ದಿಂದ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಅದಕ್ಕೆ ಎಲ್ಲ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. 2 ಅಂಕದ ಪ್ರಶ್ನೆಗಳು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿತ್ ಆನ್ಸರ್ ಕೂಡ ನಿಮಗೆ ನಾನು ಹೇಳ್ತೇನೆ. 2 ಅಂಕದ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್. ನಿಮಗೆ 2021 ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. 2 ಅಂಕದ ಪ್ರಶ್ನೆಗಳು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವು 2 ಅಂಕದ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್. ನಿಮಗೆ 2 ಅಂಕದ ಪ್ರಶ್ನೆಗಳು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಕೆಳಗಿನ ಯಾವುದಾದರೂ 9 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನು ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಬರ್ಕೊಳ್ಳಿ. ವಾಸ್ತವಿಕ ಅರ್ಥಶಾಸ್ತ್ರವು ವಿಷಯಗಳನ್ನು ಇದ್ದ ಹಾಗೆ ತಿಳಿಸುತ್ತದೆ. ವಾಸ್ತವಿಕ ಅರ್ಥಶಾಸ್ತ್ರವು ಒಂದು ಸಮಸ್ಯೆ ಕಾರಣ ಪರಿಣಾಮಗಳನ್ನು ಅಧ್ಯಯನ ಮಾಡುತ್ತದೆ. ನೈಜ ಸ್ಥಿತಿಗತಿಗಳ ಬಗ್ಗೆ ವ್ಯವಹರಿಸುತ್ತದೆ. ನೈಜ ಸ್ಥಿತಿಗತಿಗಳ ಬಗ್ಗೆ ವ್ಯವಹರಿಸುತ್ತದೆ. ವಾಸ್ತವಿಕ ಅರ್ಥಶಾಸ್ತ್ರವು ಒಂದು ವಿವರಣಾತ್ಮಕ ವಿಜ್ಞಾನ. ಈಗ ಮಾದರಿಯಲ್ಲಿ ಬರ್ಕೊಳ್ಳಿ, ಮಾದರಿ ಅರ್ಥಶಾಸ್ತ್ರದಲ್ಲಿ ಬರ್ಕೊಳ್ಳಿ. ಮಾದರಿ ಅರ್ಥಶಾಸ್ತ್ರವು ವಿಷಯಗಳು ಹೇಗಿರಬೇಕು ಎಂಬುದನ್ನು ತಿಳಿಸುತ್ತದೆ. ಮಾದರಿ ಅರ್ಥಶಾಸ್ತ್ರವು ವಿಷಯಗಳ ಸರಿ ಅಥವಾ ತಪ್ಪುಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಮಾದರಿ ಅರ್ಥಶಾಸ್ತ್ರವು ಆದರ್ಶ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ. ಮಾದರಿ ಅರ್ಥಶಾಸ್ತ್ರವು
ಒಂದು ಆದೇಶಿಸುವ ವಿಜ್ಞಾನ. ಅದೇ ರೀತಿ ಸ್ನೇಹಿತರೆ ಪ್ರಶ್ನೆ 18, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ. ಸ್ನೇಹಿತರೆ ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳೆಲ್ಲ ಸ್ನೇಹಿತರೆ. ಈಗ ಪ್ರಶ್ನೆ 18, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ. ಇದರ ಆನ್ಸರ್ ಪ್ರಶ್ನೆ 18 ಇದರ ಆನ್ಸರ್ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಪ್ರಶ್ನೆ 19, ಕೆಳದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ. ಇದರ ಆನ್ಸರ್ ಯಾವ ಸರಕುಗಳ ಬೇಡಿಕೆಯು ಅನುಭೋಗಿಯ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆಯಾಗುವ ಮತ್ತು ಅನುಭೋಗಿಗಳ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಂತಹ ಸರಕುಗಳನ್ನು ಕೆಳದರ್ಜೆಯ ಸರಕುಗಳು ಎನ್ನುತ್ತೇವೆ. ಉದಾಹರಣೆಗೆ ರಾಗಿ, ಆಕಾರ ಮುಂತಾದವು. ಅದೇ ರೀತಿ ಪ್ರಶ್ನೆ 20, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥಿಸುವಿರಿ? ಇದರ ಆನ್ಸರ್ ಸರಕೊಂದರ ಬೇಡಿಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದನ್ನು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ. ಅದೇ ರೀತಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ. ಇದರ ಆನ್ಸರ್ ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸಿಕೊಂಡು ಉತ್ಪಾದನೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಾಧ್ಯವಿರುವ ಅವಧಿಯನ್ನು ಅಲ್ಪಾವಧಿ ಎನ್ನುತ್ತೇವೆ. ಅದೇ ರೀತಿ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣದಲ್ಲಿ ಏರಿಳಿತ ಮಾಡಲು ಸಾಧ್ಯವಿದ್ದು ಬೇಡಿಕೆಗೆ ಅನುಗುಣವಾಗಿ ಪೂರೈಕೆಯನ್ನು ಹೆಚ್ಚಿಸಲು ಸಾಧ್ಯವಿರುವ ಅವಧಿಯನ್ನು ದೀರ್ಘಾವಧಿ ಎನ್ನುತ್ತೇವೆ. ಅದೇ ರೀತಿ ದೀರ್ಘಾವಧಿ ವೆಚ್ಚಗಳು ಯಾವ್ಯಾವು ಅಂತ ಆನ್ಸರ್ ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ಅದೇ ರೀತಿ ಸ್ಥಗಿತಿಯ ಬಿಂದುವಿನ ಅರ್ಥ ನೀಡಿ ಅಂದಿದ್ದಾರೆ. ಅದರ ಆನ್ಸರ್ ಸ್ಥಗಿತಿಯ ಬಿಂದುವಿನ ಅರ್ಥ ನೀಡಿ ಅಂದಿದ್ದಾರೆ. ಅದರ ಆನ್ಸರ್ ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆಯು SMC ಸರಾಸರಿ ಬದಲಾಗುವ ವೆಚ್ಚದ ರೇಖೆ AVCಯನ್ನು ಛೇದಿಸಿರುವ ಕನಿಷ್ಠ ಬಿಂದುವನ್ನು ಉದ್ಯಮ ಘಟಕದ ಸ್ಥಗಿತಿಯ ಬಿಂದು ಎನ್ನುತ್ತೇವೆ. ಅದೇ ರೀತಿ ಪ್ರಶ್ನೆ 24, ಬಂಡವಾಳಶಾಹಿ ಆರ್ಥಿಕ ಲಕ್ಷಣಗಳು ಯಾವುವು? ಬಂಡವಾಳಶಾಹಿಯ ಆರ್ಥಿಕ ಲಕ್ಷಣಗಳು ಯಾವ್ಯಾವು ಅಂತ. ಇದರ ಆನ್ಸರ್ 1ನೇ ಲಕ್ಷಣ, ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿರುತ್ತದೆ. ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಸ್ಥಾಪಿಸಲಾಗುತ್ತದೆ. ಶ್ರಮದ ಮಾರಾಟ ಮತ್ತು ಖರೀದಿ ಕೂಲಿಯ ದರ ಬೇಡಿಕೆ ಮತ್ತು ಪೂರೈಕೆಗಳಿಗಿಂತ ನಿರ್ಧಾರಕವಾಗಿರುತ್ತದೆ. ಈ 3 ಲಕ್ಷಣಗಳು. ಅದೇ ರೀತಿ ಪ್ರಶ್ನೆ 25, ಅನುಭೋಗಿಯ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ. ಇದರ ಆನ್ಸರ್ ಅನುಭೋಗಿಯ ಸರಕುಗಳು ಅದರಲ್ಲಿ ಬರ್ಕೊಳ್ಳಿ. 1ನೇ ಪಾಯಿಂಟ್, ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ ಸರಕುಗಳು ಅನುಭೋಗಿಯ ಸರಕುಗಳು. ಉದಾಹರಣೆಗೆ ಬಟ್ಟೆ, ಪುಸ್ತಕ, ಹಣ್ಣು, ತರಕಾರಿ ಮುಂತಾದವು ಅನುಭೋಗ ಸರಕುಗಳಲ್ಲಿ. 2ನೇ ಪಾಯಿಂಟ್, ಅನುಭೋಗ ಸರಕುಗಳು ಬಯಕೆ ನೇರವಾಗಿ ತೃಪ್ತಿಪಡಿಸುತ್ತವೆ. ಅನುಭೋಗಿಯ ಸರಕುಗಳಿಗಿರುವ ಬೇಡಿಕೆ ಪ್ರಾಥಮಿಕ ಬೇಡಿಕೆಯಾಗಿರುತ್ತದೆ. ಅನುಭೋಗಿಯ ಸರಕುಗಳು ಅಂತಿಮ ಅನುಭೋಗಕ್ಕಾಗಿ ಲಭಿಸುತ್ತದೆ. ಈಗ ಬಂಡವಾಳ ಸರಕುದಲ್ಲಿ ಬರ್ಕೊಳ್ಳಿ. ಇತರ ಸರಕುಗಳ ಉತ್ಪಾದನೆಗೆ ನೆರವಾಗುವ ಸರಕುಗಳು ಬಂಡವಾಳ ಸರಕುಗಳು. ಉದಾಹರಣೆಗೆ ತಂತ್ರಗಳು, ಕಲ್ಲಿದ್ದಲು, ಕಟ್ಟಡಗಳು, ಟ್ರ್ಯಾಕ್ಟರ್ ಮುಂತಾದವು. ಬಂಡವಾಳ ಸರಕುಗಳು ಬಯಕೆಗಳನ್ನು ಪರೋಕ್ಷವಾಗಿ ತೃಪ್ತಿಪಡಿಸುತ್ತವೆ. ಬಂಡವಾಳ ಸರಕುಗಳಿಗಿರುವ ಬೇಡಿಕೆ ಉತ್ಪತ್ತಿ ಬೇಡಿಕೆಯಾಗಿರುತ್ತದೆ. ಬಂಡವಾಳ ಸರಕುಗಳ ಮುಂದಿನ ಉತ್ಪಾದನೆಗೆ ನೆರವಾಗುತ್ತದೆ. ಅದೇ ರೀತಿ ಪ್ರಶ್ನೆ 26, ಬಾಹ್ಯತೆಗಳೆಂದರೆ ಏನೆಂದು ಅರ್ಥಿಸುವಿರಿ? ಅದರ 2 ವಿಧಗಳನ್ನು ತಿಳಿಸಿ. ಇದರ ಆನ್ಸರ್ ಬಾಹ್ಯತೆಗಳೆಂದರೆ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆಗಳು ಎನ್ನುತ್ತೇವೆ. ಇದರ 2 ವಿಧಗಳು ನಕಾರಾತ್ಮಕ ಬಾಹ್ಯತೆ, ಸಕಾರಾತ್ಮಕ ಬಾಹ್ಯತೆ. ಅದೇ ರೀತಿ ಪ್ರಶ್ನೆ 27, ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಇದರ ಆನ್ಸರ್ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮಮಾತ್ರ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ. ಯಾವುದೇ ಒಂದು ಆಧಾರ ವರ್ಷದ ಬೆಳೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ
ಅದನ್ನು ನೈಜ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ. ಹಣದ ಬೇಡಿಕೆ 2 ಉದ್ದೇಶಗಳನ್ನು ತಿಳಿಸಿ. ಅದರ ಆನ್ಸರ್ ಹಣದ ಬೇಡಿಕೆ 2 ಉದ್ದೇಶಗಳನ್ನು ತಿಳಿಸಿ. ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ, ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಹಣದ ಬೇಡಿಕೆ. 2 ಉದ್ದೇಶಗಳು. ಹಣದ ಬೇಡಿಕೆಯ ಉದ್ದೇಶಗಳು ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ, ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಹಣದ ಬೇಡಿಕೆ. ಅದೇ ರೀತಿ ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಇದರ ಆನ್ಸರ್ ಹೂಡಿಕೆ ಬಿಂಬಕದ ಅರ್ಥವನ್ನು ನೀಡಿ ಅದರ ಸೂತ್ರವನ್ನು ಬರೆಯಿರಿ. ಆನ್ಸರ್ ಹೂಡಿಕೆ ಮತ್ತು ಆದಾಯದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೂಡಿಕೆ ಬಿಂಬಕ ಎನ್ನುತ್ತೇವೆ. ಅದೇ ರೀತಿ ಇದರ ಸೂತ್ರ ಬರ್ಕೊಳ್ಳಿ. ಈ ಸೂತ್ರ ಹೂಡಿಕೆ ಬಿಂಬಕದ ಸೂತ್ರ. ಅದೇ ರೀತಿ ಪ್ರಶ್ನೆ 30, ಮಿತಿವ್ಯಯದ ವಿರೋಧಾಭ್ಯಾಸದ ಅರ್ಥವನ್ನು ನೀಡಿ. ಮಿತಿವ್ಯಯದ ವಿರೋಧಾಭ್ಯಾಸದ ಅರ್ಥವನ್ನು ನೀಡಿ. ಆನ್ಸರ್ ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರು ಉಳಿತಾಯ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯದ ಒಟ್ಟು ಮೌಲ್ಯವು ಹೆಚ್ಚಾಗಲಾರದು. ಅದು ಕಡಿಮೆಯಾಗಬಹುದು ಅಥವಾ ಬದಲಾಗದೇ ಇರಬಹುದು. ಅದನ್ನು ಮಿತಿವ್ಯಯದ ವಿರೋಧಾಭ್ಯಾಸ ಎನ್ನುತ್ತೇವೆ. ಇವೆಲ್ಲ 2 ಅಂಕದ ಪ್ರಶ್ನೆಗಳನ್ನು ಸ್ನೇಹಿತರೆ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವೆಲ್ಲ 2 ಅಂಕದ ಪ್ರಶ್ನೆಗಳು ಸ್ನೇಹಿತರೆ. ನಿಮಗೆ 2021 ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಸ್ನೇಹಿತರೆ. ವಿತ್ ಆನ್ಸರ್ ಕೂಡ ನಿಮಗೆ ನಾನು ಹೇಳಿದ್ದೀನಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವೆಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು ನೋಟ್ ಮಾಡ್ಕೊಳ್ಳಿ. ಎಲ್ಲ 2 ಅಂಕದ ಪ್ರಶ್ನೆಗಳು. ದ್ವಿತೀಯ PUC ಎಕನಾಮಿಕ್ 2 ಅಂಕದ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಇವೆಲ್ಲ ಪ್ರಶ್ನೆಗಳು. ಅದೇ ರೀತಿ ಸ್ನೇಹಿತರೆ 4 ಅಂಕದ ಪ್ರಶ್ನೆಗಳು ನೋಟ್ ಮಾಡ್ಕೊಳ್ಳಿ. 4 ಅಂಕದ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು ಸ್ನೇಹಿತರೆ. ಪ್ರಶ್ನೆ 31, ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೆಯಿರಿ. ಪ್ರಶ್ನೆ 32, ಬಜೆಟ್ ರೇಖೆಯ ಇಳಿಜಾರಿನ ನಿಶ್ಚಪ್ತಿಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಪ್ರಶ್ನೆ 33, ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಕ್ವೆಶ್ಚನ್ ನಂಬರ್ 34, ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. TPL ಮತ್ತು MPLಗಳನ್ನು ಕಂಡುಹಿಡಿಯಿರಿ. ಒಂದು ಕೋಷ್ಟಕ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಅದೇ ರೀತಿ ಈ ಕೆಳಗಿನ ಷರತ್ತುಡಿಯಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ A, B ಅಂತ. ಯಾವುದನ್ನು ವಿವರಿಸಬೇಕಾಗುತ್ತೆ ನೀವು. ಪ್ರಶ್ನೆ 36, ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ವಿವರಿಸಿರಿ. ಪ್ರಶ್ನೆ 37, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ವಿಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಅಂತಿಮ ಸರಕುಗಳ ಪರಿಕಲ್ಪನೆಯನ್ನು ಕುರಿತು ಒಂದು ಲಘು ಟಿಪ್ಪಣಿ ಬರೆಯಿರಿ. ತಪ್ಪುಶೀಲೆ ಪಟ್ಟಿಯ ಯೋಜಿತ ಸಂಗ್ರಹಣೆ ಮತ್ತು ಕುಸಿದ ಉದಾಹರಣೆಯನ್ನು ವಿವರಿಸಿರಿ. ಪ್ರಶ್ನೆ 40, ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಅನುಭೋಗದ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಇವೆಲ್ಲ 4 ಅಂಕದ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಸ್ನೇಹಿತರೆ. ನೋಟ್ ಮಾಡ್ಕೊಳ್ಳಿ. 4 ಅಂಕದ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ಅದೇ ರೀತಿ ಸ್ನೇಹಿತರೆ 6 ಅಂಕದ ಪ್ರಶ್ನೆಗಳು ನೋಟ್ ಮಾಡ್ಕೊಳ್ಳಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿರಿ. ಪ್ರಶ್ನೆ 44, ಇವು 6 ಅಂಕದ ಪ್ರಶ್ನೆಗಳು ಸ್ನೇಹಿತರೆ. ಬಹಳಷ್ಟು ಇಂಪಾರ್ಟೆಂಟ್. ನಿಮಗೆ 6 ಅಂಕದ ಪ್ರಶ್ನೆಗಳು ನೋಟ್ ಮಾಡ್ಕೊಳ್ಳಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದರ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯವನ್ನು ರೇಖಾಚಿತ್ರಗಳ ಸಹಾಯದಿಂದ ವಿವರಿಸಿರಿ. ಪ್ರಶ್ನೆ 45, ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿರಿ. ಪ್ರಶ್ನೆ 46, GDPಯನ್ನು ಒಂದು ದೇಶದ ಯೋಗಕ್ಷೇಮ ಸುಸಂಖ್ಯೆಯಾಗಿ ಬಳಸಿಕೊಳ್ಳುವುದರ ಮಿತಿಯನ್ನು ಬರೆಯಿರಿ. ಮೀಸಲುಗಳ ಅಗತ್ಯವು ಹಣದ ನಿರ್ಮಾಣಕ್ಕೆ ಒಂದು ಮಿತಿಯಾಗಿದೆ ವಿವರಿಸಿರಿ. ಗುಣಕದ ಯಾಂತ್ರಿಕತೆಯನ್ನು ವಿವರಿಸಿರಿ. ಎಲ್ಲ ಪ್ರಶ್ನೆಗಳು 6 ಅಂಕದ ಪ್ರಶ್ನೆಗಳು ಸ್ನೇಹಿತರೆ. ನೋಟ್ ಮಾಡ್ಕೊಳ್ಳಿ. ಎಲ್ಲ 6 ಅಂಕದ ಪ್ರಶ್ನೆಗಳು. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ ನೋಟ್ ಮಾಡ್ಕೊಳ್ಳಿ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ. ಬಾಳೆಹಣ್ಣಿನ ಬೆಲೆ ₹5 ಮತ್ತು ಮಾವಿನ ಹಣ್ಣಿನ ಬೆಲೆ 10 ಆಗಿದ್ದು ಅನುಭೋಗಿಯ ಆದಾಯ ₹40 ಆಗಿದ್ದು ಈ ಕೆಳಗಿನವುಗಳಿಗೆ ಉತ್ತರಿಸಿರಿ. ಆಪ್ಷನ್ A, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬಹುದು. ಆಪ್ಷನ್ B, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭೋಗಿಸಬಹುದು. ಆಪ್ಷನ್ C, ಬಜೆಟ್ ರೇಖೆಯ ಇಳಿಜಾರಿನ ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತೆ. ಆಪ್ಷನ್ D, ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ. ಆಪ್ಷನ್ E,
ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಇದು ಸರಿಯೇ? ನಿಮಗೆ 5 ಆಪ್ಷನ್ ಕೊಟ್ಟಿರ್ತಾರೆ ಸ್ನೇಹಿತರೆ. 5ಕ್ಕೆ ನೀವು ಆನ್ಸರ್ ಮಾಡಿದಾದರೆ ಖಂಡಿತವಾಗಿ ನೀವು 5 ಅಂಕವನ್ನು ಸುಲಭವಾದ ರೀತಿಯಲ್ಲಿ ತೆಗೆದುಕೊಳ್ಳಬಹುದು. ಇದರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ, ನಾನು ಇದರ ಮೇಲೆ ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಇದರ ಮೇಲೆ ಇನ್ನೊಂದು ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ಕ್ವಶನ್ ನಂಬರ್ 49 ಅಂತ ಇದರ ಮೇಲೆ ವಿಡಿಯೋ ಮಾಡುತ್ತೀನಿ ನಾನು. ಅದೇ ರೀತಿ ಇನ್ನೊಂದು ನಿಮಗೆ ಕಾರ್ಯಭಾರಿ ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ. ಈ ಕೆಳಗಿನ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ₹10 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯದ ಅನುಸೂಚಿಗಳನ್ನು ಲೆಕ್ಕಾಚಾರ ಮಾಡಿ ಅಂದಿದ್ದಾರೆ. ಇದರ ಮೇಲೆ ಕೂಡ ಒಂದು ಆನ್ಸರ್ ಮಾಡೋಣ. ಆದರೆ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 49, ಕ್ವಶನ್ ನಂಬರ್ 50 ಕಮೆಂಟ್ ಮಾಡಿ. ಇದರ ಮೇಲೆ ವಿಡಿಯೋ ಮಾಡೋಣ. ಆದರೆ ಅನಾನೀಕರಣ ಅಥವಾ ಹಣದ ಅಮಾನ್ಯೀಕರಣ, ನೋಟು ರದ್ದಿತ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೆಯಿರಿ. ಇವೆಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು.